ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ, ವಕೀಲರು. ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಸರ್, ಇವತ್ತು ದರ್ಶನ್ ಅವರನ್ನ A2 ಆರೋಪಿ ಮಾಡಿದ್ದಾರೆ, 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೂಡ ಕೊಟ್ಟಿದ್ದಾರೆ. ಸರ್ ಕೊಟ್ಟಿದ್ದಾರೆ ಪೊಲೀಸ್ ಕಸ್ಟಡಿಗೆ. ಅವರು ಇನ್ವೆಸ್ಟಿಗೇಷನ್ ಬಿಕಾಸ್ ಅವ್ರು ಸೆಲೆಬ್ರಿಟಿ ಆಗಿರೋದ್ರಿಂದ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಒಂದು 15 ದಿವಸ ಬೇಕು ಅಂತ ಕೇಳಿದ್ರು. 15 ದಿವಸ ಕೊಟ್ಟಿಲ್ಲ. ನಾವು ಕೂಡ ಅಬ್ಜೆಕ್ಟ್ ಮಾಡಿದ್ವಿ, 15 ದಿವಸ ಕೊಡುವಂಥ ಕೇಸನ್ನೆಲ್ಲ ಇದು ಅಂತ. ಕೊನೆಗೆ ಕೋರ್ಟು ಸೆಲೆಬ್ರಿಟಿ ಆಗಿರೋದ್ರಿಂದ ಇನ್ವೆಸ್ಟಿಗೇಷನ್ ಸ್ವಲ್ಪ ಕಷ್ಟ ಆಗ್ಬೋದು, ಅದಕ್ಕಾಗಿ ಒಂದು 15 ದಿವಸ ಅವ್ರು ಕೇಳ್ತಾ ಇದ್ದಾರೆ ಅಂತೇಳಿ ಕೊನೆಗೆ ತುಂಬ ಸ್ಟ್ರಾಂಗಾಗಿ ಅಬ್ಜೆಕ್ಟ್ ಮಾಡಿದ್ರಿಂದ 6 ಡೇಸ್ ಕೊಟ್ಟಿದ್ದಾರೆ. ನಾವು ಏನೇ ಕೊಟ್ಟಿದ್ರು ಕೂಡ ಮೇ ಬಿ 6 ಡೇಸ್ಗಿಂತ ಬಿಫೋರ್ ಇನ್ವೆಸ್ಟಿಗೇಷನ್ ಮುಗಿದು ಕೂಡ ಅವ್ರು ಬಂದು ಪ್ರೊಡ್ಯೂಸ್ ಮಾಡಬಹುದು. ಕೊನೆಗೆ ಎವ್ರಿಡೇ ಲಾಯರ್ಸ್ಗಳನ್ನ ಮೀಟ್ ಮಾಡೋಕ್ಕೆ ಪರ್ಮಿಷನ್ ಕೂಡ ಕೋರ್ಟ್ ಕೊಟ್ಟಿದೆ. ಅವ್ರಿಗೆ ಯಾವುದೇ ಥರ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡಬಾರ್ದು ಅಂತ ಡೈರೆಕ್ಷನ್ಸ್ ಕೊಟ್ಟಿದೆ. ಹೆಲ್ತ್ ಚೆಕಪ್ ಮಾಡಿಸ್ಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದೆ. ಕೊನೆಗೆ ವೆರಿ ಕ್ಲಿಯರಾಗಿ 2 ದಿವಸಕ್ಕೆ ಒಂದ್ಸಲ ಏನು ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಇದೆ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. 6 ದಿವಸದೊಳಗಡೆ ಯಾವತ್ತು ಕರ್ಕೊಂಬಂದು ಕೋರ್ಟಲ್ಲಿ ಅವರು ಪ್ರೊಡ್ಯೂಸ್ ಮಾಡ್ತಾರೋ ಲೆಟ್ಸಿ ನೋಡಬೇಕು. ಅದಾದಮೇಲೆ ನೋಡೋಣ, ಇನ್ನು ಮಿಕ್ಕಿದ ಪ್ರೋಸೆಸ್ಸು ಫರ್ದರ್ ನೋಡೋಣ. ದರ್ಶನ್ ಅವರು ನೇರವಾಗಿ ಭಾಗಿಯಾಗಿದ್ದಾರೆ, ಅವರೇ ಅಲ್ಲೇ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇರೋದು. ಇಲ್ಲ ಸರ್, ಅವ್ರು ಮಾಡಿಲ್ಲ. ಅವರು ಯಾವ ಕಾರಣಕ್ಕೂ ನೇರವಾಗಿ ಅಷ್ಟೇ ಅಲ್ಲ, ಪರೋಕ್ಷವಾಗಿ ಅಷ್ಟೇ ಅಲ್ಲ, ಪ್ರತ್ಯಕ್ಷವಾಗಿ ಕೂಡ ಈ ಕೇಸಲ್ಲಿ ಅವರಿಲ್ಲ. ಇವ್ರನ್ನ ಆ್ಯಸ್ ಎ ಲಾಯರ್ ನನ್ನ ಪ್ರಕಾರ ಇವ್ರನ್ನ ಇದರಲ್ಲಿ ಒಂಥರ ಸೇರಿಸಿದ್ದಾರೆ ಅಂತ ಒಂದು ಕಾಣಿಸ್ತಾ ಇದೆ. ನೋಡೋಣ ಅದು, ಯಾಕಂದರೆ ಸಮ್ ಡಾಕ್ಯುಮೆಂಟ್ಸ್ ಎಲ್ಲ ಸಿಕ್ತಾಗ ಅದ್ರ ಮೇಲೆ ಸ್ಟಡಿ ಮಾಡಿ ದೆನ್ ಫರ್ದರ್ ಹೋಗೋದು ಒಳ್ಳೆಯದು ಅಂತ. ಅಂದರೆ ದರ್ಶನ್ ಜೊತೆಲಿದ್ದವ್ರು ಮಾಡಿದ್ರೆ, ದರ್ಶನ್ ಮಾಡಿಲ್ಲ, ಬಟ್ ಜೊತೆಗಿದ್ದವ್ರು ಮಾಡಿದಾರ, ಜೊತೆಗಿದ್ದವ್ರು ಮಾಡಿಲ್ವಾ, ದರ್ಶನ್ ಮಾಡಿದಾರ ಖಂಡಿತವಾಗ್ಲೂ ಗೊತ್ತಾಗಲ್ಲ. ಯಾಕಂದರೆ ನನ್ನ ಮೇಲ್ನೋಟಿಗೆ ಯಾರೋ ಮಾಡಿರ್ಬೋದು, ಇವ್ರು ಇದೇ ಕೇಸಲ್ಲಿ ಇರ್ತಕ್ಕಂಥವ್ರನ್ನ ಸೇರಿಸಿರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ಅವ್ರ ಜೊತೆಗಿರೋರು ಸೇರಿಸಿರ್ತಾರೆ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಸರ್, ಇವರು ಅಲ್ಲಿ ಚಿತ್ರದುರ್ಗದಿಂದನೇ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋ ಮಾಹಿತಿ. ಇಲ್ಲ ಸರ್, ಖಂಡಿತವಾಗಿಯೂ ಇಲ್ಲ. ಖಂಡಿತ ಅವ್ರಿಗೆ ಸಂಬಂಧನೇ ಇಲ್ಲ ಸರ್. ಖಂಡಿತ ಅವ್ರು ಇದ್ರಲ್ಲಿ ಇಲ್ವೇ ಇಲ್ಲ. ದರ್ಶನ್ ಅವ್ರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಇದ್ದಿದ್ರೆ ಅವ್ರು ಈ ದೇಶದಲ್ಲೇ ಇರ್ತಾರಲ್ಲ ಸರ್. ಅವ್ರು ಆರಾಮಾಗಿದ್ದಾರೆ, ಶೂಟಿಂಗ್ ಮಾಡ್ಕೊಂಡು ಅವ್ರು ಆರಾಮಾಗಿದ್ರು. ಸೊ ಇದಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ. ಇದ್ದಿದ್ರೆ ಅವ್ರು ಯಾಕೆ ಇಲ್ಲೇ ಇರ್ತಾ ಇದ್ರು? ಓಕೆ ಸರ್, ಪ್ರಮುಖವಾಗಿ ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ರಿ, ಅವ್ರು ಏನು ಹೇಳಿದ್ರು ಸರ್? ದರ್ಶನ್ ಅವರು ನಾನು ಇನ್ನೋಸೆಂಟ್ ಅಂತ, ನನಗೆ ಇದರಲ್ಲಿ ಏನೂ ಗೊತ್ತಿಲ್ಲ, ಏನು ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಈಸ್ ಫುಲ್ ಕಂಪ್ಲೀಟ್ಲಿ ಕನ್ಫ್ಯೂಷನಲ್ಲಿದ್ದಾರೆ. ದರ್ಶನ್ ಅವರು ತುಂಬ ಹೆಸರುವಾಸಿ ಸೆಲೆಬ್ರಿಟಿ ಬೇರೆ, ಅವ್ರ ಮೇಲೆ ಈ ರೀತಿ ಒಂದು ಅಲಿಗೇಷನ್ಸ್ ಹಿಂದೆನೂ ಕೂಡ ಬರ್ತಾ ಇತ್ತು. ಇದೇನು ರಾಜಕೀಯ ದುರುದ್ದೇಶನೇ? ಅದು ಗೊತ್ತಿಲ್ಲ ಸರ್, ಖಂಡಿತವಾಗಿಯೂ ಗೊತ್ತಿಲ್ಲ. ಮೇ ಬಿ ಅವ್ರನ್ನ ಬೆಳೆದಿರೋದನ್ನ ಸಹಿಸ್ಕೊಳ್ಳೋಕ್ಕಾಗದೆ ಯಾರು ಕುತಂತ್ರನೂ ಇದ್ರೂ ಇರ್ಬೋದು, ಗೊತ್ತಿಲ್ಲ. ಥ್ಯಾಂಕ್ ಯು. ಸೊ ಇದು ದರ್ಶನ್ ಪರ ವಕೀಲರು ಹೇಳ್ತಾ ಇರ್ತಕ್ಕಂಥ ಮಾತು. ದರ್ಶನ್ ಅವರು ಇನ್ನೋಸೆಂಟ್ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಸಂಗಡಿಗರು ಯಾರು ಈ ಒಂದು ಕೊಲೆಯನ್ನು ಮಾಡಿಲ್ಲ, ಬೇರೆ ಒಂದು ಉದ್ದೇಶಕ್ಕೆ ಆಗಿರಬಹುದು. ಅವರು ಸೆಲೆಬ್ರಿಟಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ ಅವರ ಬೆಳವಣಿಗೆಯನ್ನು ಸಹಿಸದೆ ಈ ರೀತಿ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಅವ್ರ ಪರ ವಕೀಲರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.